ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಇವತ್ತು ನಾನು ಮಾಡ್ತಿರೋ ರೆಸಿಪಿ ಬನ್ಸ್, ಬಾಳೆಕಾಯಿ ಬನ್ಸ್. ಸೊ ತುಂಬ ಜನ ತಿಂದಿದ್ದೀರಾ, ನಾನು ಕೂಡ ತಿಂದಿದ್ದೀನಿ ಹೋಟೆಲ್ನಲ್ಲಿ. ನಾನು ಯಾವತ್ತೂ ಟ್ರೈ ಮಾಡಿಲ್ಲ, ಬನ್ಸ್ನ ಮಾಡೂ ಇಲ್ಲ. ಸ್ವಲ್ಪ ಸ್ವಲ್ಪ ಮಾಹಿತಿನ ಕಲೆಕ್ಟ್ ಮಾಡಿಕೊಂಡು ಹೇಳ್ಕೊಂಡು ಇವತ್ತು ಮಾಡೋಣ ಅಂತ ನೈಟೇ ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಏನು ರೆಡಿ ಮಾಡ್ಕೊಂಡಿದ್ದೀನಿ ಅಂತ ನಾನು ಹೇಳ್ತೀನಿ. ನೆನ್ನೆ ನೈಟು ಸ್ವಲ್ಪ ಬನಾನಾ ಉಳಿದಿತ್ತು, ಹಾಗೆ ಅದಕ್ಕೆ ಬನಾನನ ತಗೊಂಡು ಸಿಪ್ಪೆ ತೆಕ್ಕೊಂಡು ಅದಕ್ಕೆ ಸ್ವಲ್ಪ ಸಕ್ಕರೆ ಹಾಕಿ ಜೊತೆಗೆ ಸ್ವಲ್ಪ ಜೀರಿಗೆನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅಂದರೆ ಅದು ಸ್ವಲ್ಪ ಮೆಲ್ಟ್ ಆಗಬೇಕು, ಎಲ್ಲ ಮಿಕ್ಸ್ ಆಗಿಬಿಟ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಅದ ನಂತರ ನಾವು ಈ ಬನ್ಸ್ ಮಾಡಬೇಕು ಅಂತ ಅಂದರೆ ನಮಗೆ ರೆಮಿಡೀಸ್ ಅಳತೆ ಚೆನ್ನಾಗಿ ಗೊತ್ತಿರಬೇಕು. ಅಂದರೆ ಒಟ್ಟೆ ಒಂದು ಎಲ್ಲ ರೆಸಿಪಿ ಮಾಡೋದಲ್ಲ. ಸೊ ಎಲ್ಲನ ನಾವು ಚೆನ್ನಾಗಿ ಕೇಳಿಕೊಂಡು ಟೈಮ್ ತೊಗೊಂಡು ಮಾಡಬೇಕಾಗತ್ತೆ. ಸೊ ನಾನಿಲ್ಲಿ ಎಲ್ಲ ಹಾಕಿರೋ ಪದಾರ್ಥನ ಎಲ್ಲನ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇದ್ರ ಜೊತೆಗೆ ಇದಕ್ಕೆ ಮೇನ್ ಬೇಕಂತಂದರೆ ಮೈದಾ ಬೇಕು. ಮೈದಾ ಹಿಟ್ಟು ಬೇಕೇ ಬೇಕು, ಅದರಿಂದನೇ ಬನ್ಸ್ ರೆಡಿ ಆಗೋದಂತ ಹೇಳೋದು. ಸೊ ನಾನು ಇಲ್ಲಿ 2 ಕಪ್ ಆಗುವಷ್ಟು, ಅಂದರೆ ನಾವು 3 ಜನ ಇದ್ದೀವಿ. 3 ಜನ ಅಂದರೆ ನನ್ನ ಮಗ ಒಬ್ಬ, 4 ಜನ. ಸೊ ಅವ್ನು ಜಾಸ್ತಿ ತಿನ್ನಲ್ಲ. ಸೊ ನಾನು 2 ಕಪ್ಪನ್ನ ಇದಕ್ಕೆ ಸೇರಿಸ್ಕೊಂಡಿದ್ದೀನಿ. ಮ್ಯಾಕ್ಸಿಮಮ್ ಒಂದು 20 ಬಾಳೆಹಣ್ಣು ತೊಗೊಂಡಿದ್ದೀನಿ. ಇದು ಬನ್ಸ್ ಮಾಡಬೇಕು ಅಂತ ಅಂದರೆ ನೀವು ದೊಡ್ಡ ಬಾಳೆಹಣ್ಣು ಕೂಡ ತೊಗೊಳ್ಬೋದು. ಸೊ ನನ್ನ ಮನೆಯಲ್ಲಿ ನಾನು ಯಾವ ಬಾಳೆಹಣ್ಣು ಅದನ್ನು ಯೂಸ್ ಮಾಡ್ಕೊಂಡು ಬನ್ಸ್ ಮಾಡ್ಕೊಂಡಿದ್ದೀನಿ. ಮೈದಾ ಹಿಟ್ಟನ್ನು ಚೆನ್ನಾಗಿ ಕಲಿಸ್ಕೊಂಡು ಅದ್ರ ಜೊತೆಗೆ ಸ್ವಲ್ಪ ಮೊಸರನ್ನ ಹಾಕ್ತಾಯಿದ್ದೀನಿ. ಮೊಸರನ್ನ ಹಾಕೋದು ಟೇಸ್ಟ್ ಚೆನ್ನಾಗಿ ಬರುತ್ತೆ. ಆ್ಯಂಡ್ ಮೊಸರು ಏನಂದರೆ ಅದು ಈಸ್ಟನ್ನ ಉಬ್ಬತ್ತೆ. ಅಂದರೆ ಈಗ ಸೋಡಾ ಹಾಕ್ತೀವಲ್ವ, ಹಾಗೆ ಅದು ಕೂಡ ಸೋಡಾ ರೀತಿಯಲ್ಲೇ ಎಫೆಕ್ಟ್ ಕೊಡುತ್ತೆ. ಸೊ ಅದ್ರ ಜೊತೆಗೆ ಚೆನ್ನಾಗಿ ಮಿಕ್ಸ್ ಮಾಡಿ ಕಲಸಿ ಎಣ್ಣೆನ ಹಾಕ್ಕೊಂಡು ಕಲಿಸ್ಕೊತೀನಿ. ಮೇಯ್ನಾಗಿ ನೆನ್ಪಿಟ್ಕೊಬೇಕು ಏನಂತ ಅಂದರೆ ಇದು ತುಂಬ ಹಾರ್ಡ್ ಇರಬಾರ್ದು, ತುಂಬ ಮೆದುನೂ ಆಗಬಾರ್ದು. ಸೊ ಅದನ್ನು ನೀವು ನೆನ್ಪಿಟ್ಕೊಳ್ಳಿ. ನಾನು ಬೆಳಗ್ಗೆ ಅದನ್ನು ಮುಚ್ಚಿಟ್ಟು ಬೆಳಗ್ಗೆ ನೋಡಿದ್ರೆ ಇಷ್ಟು ಸಾಫ್ಟ್ ಆಗಿತ್ತು. ರಿಯಲಿ ನನಗೆ ತುಂಬ ಖುಷಿಯಾಯಿತು. ನಾನು ಫಸ್ಟ್ ಟೈಮ್ ಮಾಡ್ತಿರೋದು, ಬಟ್ ನನಗೆ ನಂಬಕ್ಕೆ ಆಗ್ತಿಲ್ಲ ನಾನು ಕೂಡ ಬನ್ಸ್ ಮಾಡಿದೆ ಅಂತ. ಸೊ ಈ ಥರ ಕೈಗೆ ಟಚ್ ಆಗಬಾರ್ದು ಹಿಟ್ಟನ್ನು, ಅಷ್ಟು ಸಾಫ್ಟಾಗಿರಬೇಕು. ಅದ ನಂತರ ನಾನು ಸ್ವಲ್ಪನ ಗೋಧಿ ಹಿಟ್ಟು ಹಾಕ್ಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಕಲಿಸ್ಕೊಂಡೆ. ನೋಡಿ, ಟಚ್ ಮಾಡಿದ ತಕ್ಷಣ ಎಷ್ಟು ಸಾಫ್ಟ್ ಬನ್ ಥರನೇ ಕಾಣ್ತಿದೆ ಅಲ್ವಾ. ಸೊ ನೆಕ್ಸ್ಟು ನಾನಿಲ್ಲಿ ಹಿಟ್ಟನ್ನೇ ಹಾಕಿ ಲಟ್ಸ್ಬೇಕು ಅಂತ ರೆಡಿ ಮಾಡ್ಕೊತಿದ್ದೆ, ಬಟ್ ನನಗೆ ಗೊತ್ತೇ ಇಲ್ಲ. ನಮ್ಮ ಯಜಮಾನ್ರು ಬಂದುಬಿಟ್ಟು ಅವರು ಎಣ್ಣೆಯಲ್ಲೇ ಇದು ಮಾಡೋದು, ಲಟ್ಸೋದು ಎಲ್ಲ ಎಣ್ಣೆಯಲ್ಲೇ ಅಂತ ಹೇಳಿ. ಸೊ ಟಕ್ ಅಂತ ನಾನು ಶಿಫ್ಟ್ ಮಾಡಿಕೊಂಡೆ ಎಣ್ಣೆಗೆ. ಸೊ ಸ್ವಲ್ಪನ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಎಣ್ಣೆ ಹಾಕ್ಕೊಂಡು ಲಟ್ಸ್ಕೊಬೇಕಂತೆ. ನಾನು ಹಾಗೆ ಮಾಡಿದೆ, ಚೆನ್ನಾಗಿ ಬಂತು. ಈ ಥರ ಉಂಡೆನ ಮಾಡ್ಕೊಬೇಕಾಗತ್ತೆ. ಸಪ್ರೇಟ್ ಮಾಡ್ಕೊಬೇಕು. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊಬೇಕು, ಪ್ರಾಬ್ಲಮ್ ಇಲ್ಲ. ಇದು ಲಟ್ಸ್ ಮೇಲೆ ಡೈರೆಕ್ಟ್ ಎಣ್ಣೆಗೆ ಹಾಕಬೇಕಂದ್ರೆ, ಸೊ ಅದಕ್ಕೆ ಬೇಗ ಎಣ್ಣೆನ ಬಿಸಿ ಮಾಡೋಕ್ಕಿಟ್ಟೆ. ಫಸ್ಟ್ ಎಣ್ಣೆನ ಬಿಸಿ ಮಾಡೋಕ್ಕೆ ಇಡಿ. ಲಟ್ಸಿದ ತಕ್ಷಣ ಅದನ್ನು ಇಡಂಗಿಲ್ಲ ಅಂತೆ, ಅದನ್ನು ಫ್ರೈ ಮಾಡಬೇಕು. ಇಲ್ಲಿ ನೋಡಿ, ಇವಾಗ ನಾನು ಸ್ವಲ್ಪ ಎಣ್ಣೆನ ಅದಕ್ಕೆ ಹಾಕ್ಕೊತೀನಿ. ಒಂದು ಕವರಲ್ಲಿ ಹಾಕಿದ್ರು ಆಗುತ್ತೆ. ಒಂದು ಕವರಲ್ಲಿ ನಾವು ಲಟ್ಸಿದ್ರೆ ಅದು ಎಣ್ಣೆಗೆ ಬೇನು ಬಿಟ್ಕೊಳತ್ತೆ. ಅದು ನೋಡಿ, ಈ ಥರ ಅಂಟಾಗಲ್ಲ. ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಹಚ್ಕೊಂಡು ನೀಟಾಗಿ ಎಷ್ಟು ನಮಗೆ ಅಗಲ ಬೇಕು ಅಂದರೆ ಎಷ್ಟು ಸೈಜಿಗೆ ಬನ್ ಬೇಕು ಅಷ್ಟು ಸೈಜಿಗೆ ನಾವು ಎಣ್ಣೆ ಹಚ್ಕೊತ ಅದನ್ನು ಲಟ್ಸ್ಕೊಬೇಕಾಗತ್ತೆ. ಅಡುಗೆ ಯಾವುದು ಕಷ್ಟ ಅಲ್ಲ ಗುರು, ಯಾವುದೇ ಕೆಲಸ ಆದರೂ ಅಷ್ಟೇ. ನಮಗೆ ಇಷ್ಟ ಇದ್ದರೆ ಇಷ್ಟಪಟ್ಟು, ಕಷ್ಟ ಆದರೂ ಇಷ್ಟಪಟ್ಟು ಮಾಡಬೇಕು. ತಿನ್ನಕ್ಕೆ ಬೇಕು ಅಂತ ಅಂದರೆ ಮಾಡಲೇಬೇಕಲ್ವಾ. ಹಾಗೆ ಜೀವನದಲ್ಲೂ ಅಷ್ಟೇ, ಯಾರೇ ಬರಲಿ ಏನೇ ಬರಲಿ, ಕಷ್ಟ ಇರಲಿ ಸುಖ ಇರಲಿ, ನಿಮ್ಮನ್ನು ಯಾರು ಪ್ರೀತಿ ಮಾಡ್ತಾರೆ ಅವ್ರಿಗೆ ಯಾವತ್ತೂ ನೀವು ಮೋಸ ಮಾಡಬೇಡಿ.
ಹಾಗೆ ಅವರಿಗೋಸ್ಕರ ನೀವು ಏನೇ ಕಷ್ಟ ಇದ್ದರೂ ಅವ್ರ ಜೊತೆಗೆ ನಿಂತು ಪ್ರೀತಿ ಕೊಡಿ ಅಂತ ನಾನು ಕೇಳ್ಕೊತೀನಿ. ಸೊ ನೋಡಿ ಎಷ್ಟು ಚೆನ್ನಾಗಿ ಬಂದು ನನಗೆ ನಂಬಕ್ಕೆ ಆಗ್ತಿಲ್ಲ ಇಷ್ಟು ಚೆನ್ನಾಗಿ ಬಂದಿದೆ ಅಂತ. ಸೊ ನಾನೇನು ಕಷ್ಟಪಟ್ಟಿಲ್ಲ. ನನ್ನ ಗಂಡನಿಗೋಸ್ಕರ ನನ್ನ ಗಂಡನಿಗೆ ಇಷ್ಟ ಇದು. ನನ್ನ ಗಂಡನಿಗೋಸ್ಕರ ಪ್ರೀತಿಯಿಂದ ಮಾಡಿದ್ದೆ. ಸೊ ಅದು ಪ್ರೀತಿಯಿಂದ ಬಂದಿದೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಸೊ ಅವರು ಕೂಡ ಹೇಳಿದ್ದಾರೆ ತುಂಬ ಟೇಸ್ಟ್ ಚೆನ್ನಾಗಿದೆ ಅಂತ. ಸೊ ಅವರು ಕೂಡ ನನಗೆ ಸ್ವಲ್ಪ ಹೆಲ್ಪ್ ಮಾಡಿದರು. ತುಂಬ ಬನ್ನನ್ನು ತಿಂದರು. ನನಗೆ ತುಂಬಾ ಖುಷಿಯಾಯಿತು. ಆ್ಯಕ್ಚುಲಿ ಏನಂದರೆ ನಾನು ಯಾವುದೇ ತಿಂಡಿ ಮಾಡಿದರೂ ಮನಸ್ಸು ತುಂಬ ತಿಂದಿದ್ರೆ ಅವರು ತುಂಬ ಖುಷಿಯಾಗತ್ತೆ ನನಗೆ. ಸೊ ನಾನು ಈ ಬನ್ನನ್ನು ಯಾವ ಥರ ಮಾಡಿದ್ದೀನಿ ಅಂತ ನೀವೆಲ್ಲ ನೋಡಿದ್ದೀರಿ. ನೀವು ಒಂದ್ಸಲ ಟ್ರೈ ಮಾಡಿ. ನಿಮ್ಮ ಮನೇಲಿ ಬಾಳೆಹಣ್ಣು ಉಳಿದಿದ್ರೆ ವೇಸ್ಟ್ ಮಾಡಬೇಡಿ. ಅದನ್ನು ಈ ಥರ ತಿಂಡಿ ಮಾಡಿ ತಿನ್ಬೋದು. ನೀವು ಒಂದ್ಸಲ ಟ್ರೈ ಮಾಡಿ. ನಾನು ಮಾಡಿರೋ ರೆಸಿಪಿ ತಿಂಡಿಗಳ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.